ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಜರ್ನಿಗೆ ಬರೋಬ್ಬರಿ 25 ವರ್ಷಗಳಾಗಿರ್ತಕ್ಕಂಥದ್ದು. ಬೆಳ್ಳಿ ಪರ್ವ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಈಗ ನಡೀತಾ ಇರ್ತಕ್ಕಂಥ ನೋಡ್ತಾ ಇರಬಹುದು. ಹಿಂದ್ಗಡೆ ಬೃಹತ್ ಆಗಿರ್ತಕ್ಕಂಥ ವೇದಿಕೆ ಸಜ್ಜಾಗಿದೆ. ಸೊ ಬಟ್ ಸಹಜವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರ್ತಕ್ಕಂಥವ್ರು, ಸೊ ಅವರಿಗೆ ಕೋರಿಯೋಗ್ರಾಫ್ ಮಾಡಿರ್ತಕ್ಕಂಥವ್ರು, ಜೊತೆ ಕೆಲಸ ಮಾಡಿರ್ತಕ್ಕಂಥ ಸಾಕಷ್ಟು ಜನ ಇವತ್ತು ಭಾಗಿಯಾಗ್ತಿದ್ದಾರೆ. ಅದರಲ್ಲೂ ಭೂಷಣ್ ಮಾಸ್ಟರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮಾಸ್ಟ್ರೇ, ಸಹಜವಾಗಿ ಒಬ್ಬ ಸ್ಟಾರ್ಗೆ ಕೋರಿಯೋಗ್ರಾಫ್ ಮಾಡುವಂತಹ ಚಾಲೆಂಜಸ್ ಏನಿರುತ್ತೆ? ದರ್ಶನ್ ಸರ್ ಕೋರಿಯೋಗ್ರಾಫ್ ಮಾಡಿದಂತ ಸಿಚುವೇಶನ್ ಹೇಗೆ ನೆನಪಾಗ್ತಿದೆ ಅಂತ? ಅಂದ್ರೆ ಒಳ್ಳೆ ಕ್ವಶನ್. ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಡ್ಯಾನ್ಸ್ ಹೇಳ್ಕೊಡೋದು ಒಂದು ಚಾಲೆಂಜು. ನಾನು ಫಸ್ಟ್ ಟೈಮ್ ರಾಬರ್ಟ್ ಸಿನಿಮಾ ಮಾಡಿದಾಗ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಅವ್ರ ಜೊತೆ ಸಾಂಗ್ ಮಾಡಿದ್ದು. ಒಂದು ಭಯ ಇತ್ತು, ಏನು ಹೆಂಗ್ ಆಡ್ತಾರೆ ಗೊತ್ತಿಲ್ಲಲ್ಲ ನಮ್ಗೂ, ಏನು ಹೆಂಗಿರ್ತಾರೆ ಸೆಟ್ಟಲ್ಲಿ, ಏನ್ ಕತೆ ಅಂತ. ರಮ್ಯಾ ನಿಮಿಷ ಸೌಂಡ್ ಕಟ್ ಅಂತ ಒಂದು ಭಯ ಇತ್ತು. ಆಮೇಲೆ ಕೆಲಸ ಮಾಡಿದ್ಮೇಲೆ ಗೊತ್ತಾಯ್ತು ಅವರಷ್ಟು ಕೂಲ್ ಪರ್ಸನ್ ಒಬ್ರಿಲ್ಲ ಅಂತ. ಅಂದ್ರೆ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಏನ್ ಸ್ಟೆಪ್ ಅಮ್ಮ ಅಂದ್ರೆ ಒಂದಿನ ರಿಹರ್ಸಲ್ ಬಂದಿದ್ರು, ಬಟ್ ಹೇಳಿದ್ರು ಯಾರಿಗೆ ಹೇಳ್ಬೇಡಿ ರಿಹರ್ಸಲ್ ಬಂದಿದ್ದು, ಆಮೇಲೆ ಎಲ್ಲಾ ಪಿಕ್ಚರ್ ನಮಗೂ ಬನ್ನಿ ಅಂತಾರೆ ಅಂತ. ಬಟ್ ಸಖತ್ ಕೂಲ್ ಅವರು. ಓಕೆ, ಇವತ್ತು ನಾನು ಅವ್ರ 25 ಇಯರ್ಸ್ಗೆ ನಾವು ಪರ್ಫಾರ್ಮ್ ಮಾಡ್ತಾ ಇರೋದೇ ಒಂದು ದೊಡ್ಡ ವಿಷಯ. ನಾನು ಹರಿಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕಿರ್ತೀನಿ. ಇಂಥ ಒಳ್ಳೆ ಶೋ ಅಂದ್ರೆ ಇಷ್ಟು ಕಷ್ಟಪಟ್ಟು ಬಂದಿರೋ ಇಂಡಸ್ಟ್ರಿ, ಇವಾಗ ಇಷ್ಟು ಜನ. ಏನೋ ನನಗೊಂದು ಡೈಲಾಗ್ ಜ್ಞಾಪಕ, ತರುಣ್ ಸರ್ ಒಂದ್ಸರಿ ಡೈಲಾಗ್ ಹೊಡೆದಿದ್ರು. ಯಾವುದೋ ಒಂದು ಸಿನಿಮಾದಲ್ಲಿ ಥಿಯೇಟರ್ ಹತ್ರ ಹೋದ್ರೆ ಥಿಯೇಟರ್ ಹತ್ರ ಜನ ಇಲ್ಲ ಅಂತ ಅನ್ಕೊಂತ ಇದ್ರು. ಇವಾಗ ಥಿಯೇಟರ್ ಹತ್ರ ಸಾರು ಹೋದ್ರೆ ಥಿಯೇಟ್ರೇ ಎಲ್ಲಿದೆ ಅಂತ ಗೊತ್ತಾಗಲ್ಲ ಅನ್ನೋಷ್ಟು ಬೆಳೆದಿದ್ದಾರೆ ಅಂತ. ಅಂತವ್ರ ಜೊತೆ ನಾವು ಕೆಲಸ ಮಾಡಿದೆ ಅನ್ನೋದು ನಮ್ಮ ಭಾಗ್ಯ ಅಂತ ಹೇಳಿ. ಒಂದು ವಿಷಯ ಹೇಳಿದ್ರಿ ಮಾತಾಡ್ತಾ, ಸಹಜವಾಗಿ ಅಂದ್ರೆ ಸಿನಿಮಾಗೆ ಎಷ್ಟು ಡೆಡಿಕೇಟ್ ಆಗ್ತಾರೆ ಅನ್ನೋ ಒಂದು ಸಣ್ಣ ಕ್ಲೀವ್ ಕೊಡ್ತೀರಿ. ಅವ್ರು ಮಾತಾಡ್ತಿರ್ತಾರೆ, ಬಟ್ ವಿಷಯ ಗೊತ್ತಾಗ್ತಿರುತ್ತೆ. ನಿನ್ನೇನು ಕೂಡ ಮಾತಾಡುವಾಗ ಒಂದ್ ಸಂದರ್ಭದಲ್ಲಿ ಹೇಳಿದ್ರೆ, ಸರ್ 25 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, ಏನ್ ಅನಿಸ್ತಿದೆ ಸರ್ ಅಂದ್ರೆ, ಇವಾಗ್ಲೂ ಜೀರೋಮಾ ಅಂತಾರೆ. ಹಾಗೆ ರೇರ್ಸಲ್ಲಿ ಬಂದಿದ್ರು ಅನ್ನೋಂಥದ್ದು ಹೇಳಿದ್ರಿ. ಅದು ಯಾವ ಸಂದರ್ಭ ಆಗಿತ್ತು, ಹೇಗಿತ್ತು ಆ ಸಿಚುವೇಶನ್ ಅನ್ನುವಂಥದ್ದು ಬಿಫೋರ್ ರೇರ್ಸಲ್ಲಿ ಬಂದಾಗ? ಏನಂದ್ರೆ ಅದ್ ಯಾಕೆ ಆ ಮಾತಾಡಿ ಇವತ್ತು ಝೀರೋ ಅಂತ ಹೇಳಿದ್ರು ಅಂದ್ರೆ, 25 ವರ್ಷ ಆಗಿ ಎಷ್ಟೋ ಸಿನಿಮಾಗಳು ಮಾಡಿ ಝೀರೋ ಅಂತ ಹೇಳ್ತಾರೆ ಅಂದ್ರೆ ತುಂಬಿದ್ ಕೂಡ ತುಳ್ಕಲ್ಲ ಸರ್. ಒಂದ್ ಸಿನಿಮಾ 2 ಸಿನಿಮಾ ಮಾಡ್ಬಿಟ್ಟೆ, ನಾನು ಅದ್ ಮಾಡಿದೀನಿ, ನಾನು ಇದು ಮಾಡಿದೀನಿ, ನೀನೇನ್ ಮಾಡ್ಬಿಟ್ಟಿದ್ಯಾ ಅನ್ನೋರೆಲ್ಲ ಇದ್ದಾರೆ. ಅಂತದ್ರಲ್ಲಿ ಅವ್ರ ಹಾರ್ಡ್ ವರ್ಕ್, ಅವ್ರ ಡೆಡಿಕೇಶನ್ ಅವ್ರನ್ನ ಇವತ್ತು ಈ ಮಟ್ಟಕ್ಕೆ ತಂದಿರೋದು. ನಾವು ಆ ಮಾತು ಹೇಳಕ್ ಕೂಡ ಚಿಕ್ಕವರೇನೆ, ಬಟ್ ಆದ್ರೂ ನೀವು ಕೇಳ್ತಾ ಇದೀರ ಅಂತ ಹೇಳಿದೀನಿ. ಅವ್ರ ಜೊತೆಗಿದ್ದಂತ ಸಂದರ್ಭ ಆಗಿರ್ಬೋದು, ಒಡನಾಟ ಆಗಿರ್ಬೋದು, ತುಂಬಾ ನೆನಪಾಗ್ತಾ ಇರುವಂತಹ ಒಂದು ಸನ್ನಿವೇಶ, ದೃಶ್ಯ, ಸಹಜವಾಗಿ ಒಂದು ಏನಾದ್ರು ಹಂಚ್ಕೊಳ್ಳುವಂತದ್ದಾದ್ರೆ ಸರ್? ಅಂದ್ರೆ ನಾವು ಈ ಸಲ ಇದೆ ಕಾಟೇರಾಗೆ ಗುಜರಾತ್ ಹೋಗಿದ್ವಿ, ಕಚ್ ಶೂಟಿಂಗ್ ಹೋಗಿದ್ವಿ. ಅಲ್ಲಿಂದ ಬರ್ತಾ ನಾನು ದರ್ಶನ್ ಸರ್ ಎಲ್ಲ ಒಂದೇ ಫ್ಲೈಟ್ ಅಲ್ಲಿ ಬಂದ್ವಿ. ಅಲ್ಲಿರೋದೇ ಒಂದೇ ಫ್ಲೈಟ್. ಸೊ ಅಲ್ಲಿಂದ ಬಂದು ಅಲ್ಲಿ ಜೊತೆಲಿ ಬರ್ಬೇಕು. ಎಲ್ಲ ಹೊರಟ್ಬಿಟ್ಟಿದ್ರು, ಡೈರೆಕ್ಟರ್ ಇವರೆಲ್ಲ ಹೊರಟ್ಬಿಟ್ಟಿದ್ರು, ಎಲ್ಲ ಬೇರೆ ಬೇರೆ ಕೆಲಸಗಳಿತ್ತು, ಹೊರಟ್ಬಿಟ್ಟಿದ್ರು. ನಾನು ದರ್ಶನ್ ಸರೇನೆ ನಮ್ಗೆಲ್ಲ ಅಲ್ಲಿ ಏನ್ ಸಿಗುತ್ತೋ ಅಲ್ಲಿ ಏನು, ಅಲ್ಲಿಂದ ಅಹಮದಾಬಾದ್ ಬಂದ್ವಿ. ಅಹಮದಾಬಾದ್ ಬಂದು ಎಲ್ಲರಿಗೂ ಅವರೇ ಸಮೋಸ ಎಲ್ಲ ಹಿಂಗೇನ್ ಬೇಕು ಅವರೇ ಎಲ್ಲರಿಗೂ ಲಿಸ್ಟ್, ನಾವು ಹುಡುಗರನ್ನ ಕೇಳ್ಕೊಂಡು ಹೋಗ್ತೀವಲ್ಲ ಆ ತರ ಅವರೇ ನಮ್ಮನ್ನೆಲ್ಲ ಕೇಳ್ಕೊಂಡು ಅವರೆಲ್ಲ ಈ ತಾಮ್ರ ಇಲ್ಲಿ ತಾಮ್ರ ಅಂತೆಲ್ಲ ಅವರೇ ನಮ್ಗೆಲ್ಲ ಟೀ ಕಾಫಿ ಎಲ್ಲ ಕೊಡಿಸ್ತಾ ಇದ್ರು. ಆದ್ರೆ ಈಗ ನಾನ್ ದೊಡ್ಡ ಸ್ಟಾರ್ ಅನ್ನೋದಿದ್ರೆ ಅವ್ರು ನಮ್ಮನ್ನ ಮಾತಾಡಿಸ್ದಿರ ಅವ್ರ ಪಾಡಿಗೆ ಅವ್ರು ಎಲ್ಲೋ ಫೋನಲ್ಲಿ ಎಲ್ಲೋ ಮಾತಾಡ್ಕೊಂಡು ಇದ್ದಿರ್ಬೋದಾಗಿತ್ತು. ಬಟ್ ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ನಮ್ ಜೊತೆ ಇದ್ರಲ್ಲ, ನನಗೆ ಅದು ತುಂಬಾ ನೆನಪಾಗುತ್ತೆ. ಫೈನಲ್ 25 ವರ್ಷ ಆ ಜರ್ನಿ ಸಂದರ್ಭನ ನೆನಪಾಕುವಂತ ಸಂದರ್ಭಕ್ಕೆ ನೀವು ಕೂಡ ಸಾಕ್ಷಿ ಆಗ್ತಾ ಇದ್ದೀರಾ. ದರ್ಶನ್ ಸರ್ ವಿಚಾರವಾಗಿ ಫೈನಲ್ ಏನ್ ಹೇಳ್ತೀರಾ ಸರ್? ಅದೇ ಬೆಳೆದ್ರೆ ಅವ್ರ ತರ ಬೆಳಿಬೇಕು. ಯಾವುದೇ ರೀತಿ ಅಂದ್ರೆ ನಾವು ಇನ್ನೇನ್ ಸಿನಿಮಾ ಹೀರೋನೇ ಆಗಿ ನಾನು ಚಾಲೆಂಜಿಂಗ್ ತರ ನಾನು ಬಂದ್ಬಿಡ್ತೀನಿ ಅನ್ನೋದೆಲ್ಲ ಉದ್ದೇಶ. ಯಾವುದೇ ಒಂದು ರೀತಿಯಲ್ಲಿ ಇರ್ದಿರೂ ಅಲ್ಲಿ ನಮ್ಮದು ಒಂದು ಚಾಪ್ ಇರ್ಬೇಕು ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಮಾಸ್ಟರ್. ಎಸ್, ಇದಿಷ್ಟು ಕೊರಿಯೋಗ್ರಾಫರ್ ಭೂಷಣ್ ಮಾಸ್ಟರ್ ಮಾತಾಗಿರ್ತಕ್ಕಂಥದ್ದು. ಸಹಜವಾಗಿ ಅವ್ರ ಜೊತೆಗಿನ ಒಡನಾಟಗಳು, ದಿನಗಳನ್ನ ನೆನಪು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಶ್ರೀರಂಗಪಟ್ಟಣ.